ಗೈಸ್, ನೀವು ಬಳಸೋ ಕ್ರೋಮ್ ಅಲ್ಲಿ ಹೈಡನ್ ಟ್ರಿಕ್ಸ್ ಮತ್ತೆ ಹೈಡನ್ ಸೆಟ್ಟಿಂಗ್ಸ್ ಗಳ ಬಗ್ಗೆ ನಿಮಗೆ ಏನಾದ್ರೂ ಗೊತ್ತಾ? ಕ್ರೋಮ್ ಅಲ್ಲಿರೋ ಈ ಒಂದು ಹೈಡನ್ ಸೆಟ್ಟಿಂಗ್ಸ್ ಗಳ ಮುಖಾಂತರ ನೀವು ಲಾರ್ಜ್ ಫೈಲ್ಸ್ ನ ಫಾಸ್ಟ್ ಆಗಿ ಡೌನ್ಲೋಡ್ ಮಾಡಬಹುದು. ನೀವೇನಾದ್ರೂ ಕಡಿಮೆ ರ್ಯಾಮ್ ಇರೋ ಮೊಬೈಲ್ ಗಳನ್ನ ಯೂಸ್ ಮಾಡ್ತಿದ್ರೆ ಅದರಲ್ಲಿ ಕ್ರೋಮ್ ನ ಫಾಸ್ಟ್ ಆಗಿ ವರ್ಕ್ ಆಗಂಗೆ, ನೋ ಲ್ಯಾಕ್ಸ್, ಯಾವುದೇ ಲ್ಯಾಕ್ಸ್ ಇಲ್ಲದೆ ಕ್ರೋಮ್ ಈಸಿಯಾಗಿ ವರ್ಕ್ ಆಗಂಗೆ ಮಾಡುತ್ತೆ. ಮತ್ತೆ ನೀವು ಕ್ರೋಮ್ ಅಲ್ಲಿ ಡಾರ್ಕ್ ಮೋಡ್ ನ ಆನ್ ಮಾಡಿದ್ರು ಅಥವಾ ಮೊಬೈಲ್ ಅಲ್ಲಿ ಡಾರ್ಕ್ ಮೋಡ್ ನ ಆನ್ ಮಾಡಿದ್ರು, ಕ್ರೋಮ್ ನ ಓಪನ್ ಮಾಡಿದಾಗ ಕೆಲವೊಂದು ವೆಬ್ಸೈಟ್ ಅಲ್ಲಿ ಡಾರ್ಕ್ ಮೋಡ್ ಬರೋದಿಲ್ಲ, ಅದೇನೋ ಬ್ಯಾಕ್ ಗ್ರೌಂಡ್ ಇರುತ್ತೆ ಅದೇ ಬರ್ತಾ ಇರುತ್ತೆ. ಅದನ್ನು ಕೂಡ ನೀವು ಬ್ಯಾಕ್ ಗ್ರೌಂಡ್ ನ ಮಾಡಬಹುದು. ಅಂತದೊಂದು ಫ್ಯೂಚರ್ ಕೂಡ ಈ ಒಂದು ಕ್ರೋಮ್ ನಲ್ಲಿ ಕೊಟ್ಟಿದ್ದಾರೆ. ಹಲೋ ಗೈಸ್, ಐಕೆನ್ ಟೆಕ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ದರ್ಶನ್. ಈ ಒಂದು ವಿಡಿಯೋದಲ್ಲಿ ಕ್ರೋಮ್ ನಲ್ಲಿ ಅಡಗಿರುವ ಹೈಡನ್ ಟ್ರಿಕ್ಸ್ ಮತ್ತೆ ಸೆಟ್ಟಿಂಗ್ಸ್ ಗಳ ಬಗ್ಗೆ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಏನಪ್ಪಾ ಅಂದ್ರೆ, ನಮ್ಮ ಚಾನಲ್ಗೆ ಹೊಸಬರಾಗಿದ್ದರು ಸಬ್ಸ್ಕ್ರೈಬ್ ನ ಮಾಡ್ಕೊಳ್ಳಿ. ಯಾಕಂದ್ರೆ ಮುಂದಿನ ದಿನಗಳಲ್ಲಿ ಬರುವ ಟೆಕ್ನಾಲಜಿ ವಿಡಿಯೋಸ್ಗಳು ನಿಮಗೆ ಡೈರೆಕ್ಟ್ ಆಗಿ ಬರ್ತವೆ. ಹಾಗಾಗಿ ಸಬ್ಸ್ಕ್ರೈಬ್ ನ ಮಾಡ್ಕೊಳ್ಳಿ. ಗೈಸ್, ಇಷ್ಟೋ ತನಕ ಥಿಯರಿನ ಹೇಳಿದಾಯ್ತು. ನಾನು ಈಗ ಪ್ರಾಕ್ಟಿಕಲ್ ಆಗಿ ಹೇಗೆ ಸೆಟ್ಟಿಂಗ್ಸ್ ಆನ್ ಮಾಡ್ಕೊಳ್ಳೋದು ಅನ್ನೋದನ್ನ ವಿಡಿಯೋ ಮುಖಾಂತರ ತಿಳಿಸ್ಕೊಡ್ತೀನಿ, ಬನ್ನಿ. ಕ್ರೋಮ್ ನಲ್ಲಿ ಲಾರ್ಜ್ ಫೈಲ್ಸ್ ನ ಫಾಸ್ಟ್ ಆಗಿ ಡೌನ್ಲೋಡ್ ಮಾಡ್ಬೇಕಂದ್ರೆ ಯಾವ ಒಂದು ಸೆಟ್ಟಿಂಗ್ ನ ಆನ್ ಮಾಡ್ಬೇಕು ಅಂತ ನಾನು ಈ ಫೋನ್ ಮುಖಾಂತರ, ಅಂದ್ರೆ ಫೋನ್ ಅಲ್ಲಿ ಸ್ಕ್ರೀನ್ ರೆಕಾರ್ಡ್ ಮುಖಾಂತರ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಫಸ್ಟ್ ನೀವು ನಿಮ್ಮ ಮೊಬೈಲ್ ನಿಂದ ಕ್ರೋಮ್ ನ ಓಪನ್ ಮಾಡ್ಕೊಳ್ಳಿ. ನಂತರ ಅದರ ಸರ್ಚ್ ಬಾರ್ ಮೇಲೆ ಕ್ಲಿಕ್ ಮಾಡಿ. ನಾನು ಇಲ್ಲೊಂದು ಟೈಪ್ ಮಾಡ್ತೀನಿ ನೋಡಿ, ಅಂದರೆ ಆಲ್ರೆಡಿ ಕಾಪಿ ಮಾಡಿ ಇಟ್ಕೊಂಡಿದ್ದೀನಿ. ನಂತರ ನೀವು ನಿಮ್ಮ ಮೊಬೈಲ್ನಲ್ಲಿ ಈ ಥರ ಟೈಪ್ ಮಾಡಿ ಇಟ್ಕೊಳ್ಳಿ. ನಂತರ ಸರ್ಚ್ ಮಾಡಿ. ಸರ್ಚ್ ಮಾಡಾದ್ಮೇಲೆ ಈ ಥರ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ನಂತರ ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ಯಾರಲಲ್ ಅಂತ ಹೊಡೀರಿ. ಪ್ಯಾರಲಲ್ ಅಂತ ಹೊಡೆದಾದ್ಮೇಲೆ ನೋಡಿ, ಪ್ಯಾರಲಲ್ ಡೌನ್ಲೋಡಿಂಗ್ ಅಂತಲೇ ಬಂತು. ನಂತರ ಇದರಲ್ಲಿ ಆಲ್ರೆಡಿ ಎನೇಬಲ್ ಮಾಡಿ ಇಟ್ಟಿದ್ದೀನಿ ನಾನು, ಅದು ಡಿಫಾಲ್ಟಲ್ಲಿ ಇರುತ್ತೆ. ಅದನ್ನು ನೀವು ಎನೇಬಲ್ ಮಾಡಿದ್ರೆ ಸಾಕು. ಇದು ಮಾಡಿದ ನಂತರ ಯಾವುದೇ ಒಂದು ಲಾರ್ಜ್ ಫೈಲು ಫಾಸ್ಟ್ ಆಗಿ ಡೌನ್ಲೋಡ್ ಆಗುತ್ತೆ. ಗೈಸ್, ಆಲ್ಮೋಸ್ಟ್ ಕ್ರೋಮ್ ನ ಈ ಒಂದು ಫ್ಯೂಚರ್ ಯಾರಿಗೂ ಗೊತ್ತಿಲ್ಲ ಅಂತ ತಿಳ್ಕೊತೀನಿ. ಯಾವ್ದಪ್ಪ ಫ್ಯೂಚರ್ ಅಂದ್ರೆ ಅದು, ಗೈಸ್ ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಈ ಒಂದು ಪೋರ್ಷನ್ ನೀವು ಇಲ್ಲಿ ಬಾಟಮಿಗೆ ಕೂಡ ತರ್ಬೋದು. ಹೇಗಪ್ಪ ಅಂದ್ರೆ, ನಿಮ್ಮ ಬೆರಳನ್ನ ಇಲ್ಲಿ ಹಿಂಗೆ ಹೋಲ್ಡ್ ಮಾಡಿ ಇಟ್ಕೊಳ್ಳಿ. ನಂತರ ಇಲ್ಲಿ ಮೂವ್ ಅಡ್ರೆಸ್ ಬಾರ್ ಟು ದ ಬಾಟಮ್ ಅಂತ ಬರುತ್ತೆ. ಇಲ್ಲಿ ಕ್ಲಿಕ್ ಮಾಡಿದ್ರೆ ನೋಡಿ, ಕೆಳಗಡೆಗೆ ಬಂತು, ಫುಲ್ ಫ್ರೀ ಮೇಲ್ಗಡೆ. ಅಕಸ್ಮಾತ್ ಇದು ಮೇಕ್ ಬರಬೇಕಂದ್ರೆ ಏನಿಲ್ಲ, ಇಲ್ಲಿ ಹಿಂಗೆ ಲಾಂಗ್ ಪ್ರೆಸ್ ಮಾಡಿ ಇದ್ರ ಮೇಲೆ ಕ್ಲಿಕ್ ಮಾಡೋದು ಸಾಕು, ಮೇಲಕ್ಕೆ ಕೂಡ ಬರುತ್ತೆ. ಕ್ರೋಮ್ನ ಮತ್ತೊಂದು ಹೈಡನ್ ಫೀಚರ್ ಬಂದ್ಬಿಟ್ಟು, ಮೊದಲು ನೀವು ನಿಮ್ಮ ಕ್ರೋಮ್ನ ಓಪನ್ ಮಾಡಿ, ಫಸ್ಟ್ ಹೇಳೋದ್ನಲ್ಲ ಸರ್ಚ್ ಮಾಡಿ ಅಂತ, ಅದೇ ಥರ ಟೆಕ್ಸ್ಟ್ನ ಟೈಪ್ ಮಾಡಿಕೊಂಡು ಸರ್ಚ್ ಮಾಡಿ. ನಂತರ ಈ ಥರ ಒಂದು ಇಂಟರ್ಫೇಸ್ ಓಪನ್ ಆದಮೇಲೆ ನಂತರ ಇದ್ರ ಮತ್ತೆ ಸರ್ಚ್ ಬಾರ್ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ಡಾರ್ಕ್ ಅಂತ ಹೊಡೀರಿ. ಡಾರ್ಕ್ ಅಂತ ಹೊಡೆದಾದ್ಮೇಲೆ ನೋಡಿ, ಇಲ್ಲಿ ಆಟೋ ಡಾರ್ಕ್ ಮೋಡ್ ಫಾರ್ ವೆಬ್ ಕಂಟೆಂಟ್ಸ್. ಏನಪ್ಪ ಅಂದರೆ, ಈಗ ನೀವು ನಿಮ್ಮ ಮೊಬೈಲಲ್ಲಿ ಡಾರ್ಕ್ ಮೋಡ್ನ ಆನ್ ಮಾಡಿರ್ತೀರಾ, ಅಥವಾ ಕ್ರೋಮ್ನಲ್ಲೇ ಡಾರ್ಕ್ ಮೋಡ್ ಆಪ್ಷನ್ ಇರುತ್ತೆ, ಅದನ್ನು ಕೂಡ ಆನ್ ಮಾಡಿರ್ತೀರಾ. ಆದರೆ ಕೆಲವೊಂದು ವೆಬ್ಸೈಟಲ್ಲಿ ನೀವು ಹೋದಾಗ ಅಲ್ಲಿ ಡಾರ್ಕ್ ಮೋಡ್ ಬರಲ್ಲ. ಅದು ಅವ್ರೇನು ಇಟ್ಟಿರ್ತಾರೆ ವೈಟ್ ಬ್ಯಾಕ್ಗ್ರೌಂಡ್, ಅದೇ ಕಾಣಿಸ್ತಾ ಇರುತ್ತೆ. ಅಂಥ ಟೈಮಲ್ಲಿ ಈ ಒಂದು ಸೆಟ್ಟಿಂಗ್ನ ನೀವು ಈಗ ಮತ್ತೆ ನೋಡಿ, ಡಿಫಾಲ್ಟ್ ಅಂತ ಇದೆಯಲ್ಲ, ಇದ್ರ ಮೇಲೆ ಎನೇಬಲ್ಡ್ ಅಂತ ಮಾಡಿ ಅಷ್ಟೇ, ಇನ್ನೇನು ಒತ್ತಬೇಡಿ. ಅಲ್ಲಿ ಸುಮಾರು ಆಪ್ಷನ್ ಇದ್ದಾವೆ, ಅವೇನು ಒತ್ತಬೇಡಿ, ಜಸ್ಟ್ ಎನೇಬಲ್ಡ್ ಅಂತ ಹೊಡೀರಿ. ಇದು ಹೊಡೆದಾದ ನಂತರ ನೀವು ಯಾವುದೇ ಒಂದು ವೆಬ್ಸೈಟ್ನ ಓಪನ್ ಮಾಡಿದ್ರು ಡಾರ್ಕ್ ಮೋಡಲ್ಲೇ ಇರುತ್ತೆ. ಈಗ ಹೇಳಕ್ ಹೋಗ್ತಿರೋ ಫ್ಯೂಚರ್ ಬಂದ್ಬಿಟ್ಟು, ಅಂದರೆ ಕ್ರೋಮ್ನ ಫ್ಯೂಚರ್ ಬಂದ್ಬಿಟ್ಟು, ಲೋ ಆ್ಯಂಡ್ ಡಿವೈಸ್ ಅಂದರೆ ಕಡಿಮೆ ರ್ಯಾಬ್ ಇರುತ್ತಲ್ಲ, ಆ ಒಂದು ಫೋನ್ ಯೂಸರ್ಸ್ ಇರ್ತಿರಲ್ಲ, ಅವರಿಗೆ ಈ ಒಂದು ಸೆಟ್ಟಿಂಗ್ ಯೂಸ್ ಆಗುತ್ತೆ. ಏನಪ್ಪ ಅಂದರೆ, ಕ್ರೋಮ್ನ ಓಪನ್ ಮಾಡ್ಕೊಳ್ಳಿ. ನಂತರ 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡಿ. ನಂತರ ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡಿ. ನಂತರ ಇಲ್ಲಿ ಮೇಲಕ್ಕೆ ಇಳಿರಿ. ನಂತರ ಇಲ್ಲಿ ಟ್ಯಾಬ್ಸ್ ಆ್ಯಂಡ್ ಟ್ಯಾಬ್ ಗ್ರೂಪ್ಸ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ನಂತರ ಮೂವ್ ಟು ಇನ್ಆಕ್ಟಿವ್ ಸೆಕ್ಷನ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಈ ತೆಳಗಡೆ ಪೋರ್ಷನ್ ಕಾಣಿಸ್ತಿದೆ ನೋಡಿ, ಈ ಒಂದು ಪೋರ್ಷನ್ನ ಆನ್ ಮಾಡಿ. ಇದನ್ನು ಆನ್ ಮಾಡಿದ ನಂತರ ಇದು ಏನಕ್ಕೆ ಯೂಸ್ ಆಗುತ್ತಪ್ಪ ಅಂದರೆ, ಅಕಸ್ಮಾತ್ ನೀವು ಯಾವುದೋ ಒಂದು ಸುಮಾರು ಥರದ ವೆಬ್ಸೈಟ್ನ ಓಪನ್ ಮಾಡಿರ್ತೀರಲ್ಲ, ಅವಾಗ ಅದು ಏನು ಬಂದಿರುತ್ತೆ, ಈ ಒಂದು ಟ್ಯಾಬ್ ಇರುತ್ತೆ ನೋಡಿ, ಈ ಒಂದು ಪೋರ್ಷನಲ್ಲಿ ಕೂತ್ಕೊಂಡಿರುತ್ತೆ. ಈಗ ಬರೀ ನಂತ ಒಂದೇ ಟ್ಯಾಬ್ನ ಓಪನ್ ಮಾಡಿರೋದ್ರಿಂದ ಒಂದೇ ಇರೋದು ನೋಡಿ, ಒಂದೇ ಕಾಣಿಸ್ತಿದೆ. ಅದೇ ನೀವು ಜಾಸ್ತಿ ಓಪನ್ ಮಾಡಿದ್ರೆ ಇಲ್ಲಿ ಸುಮಾರು ಇರ್ತವೆ. ಅವಾಗ ಅದು ಏನು ಮಾಡುತ್ತಪ್ಪ ಅಂದರೆ, ಇದನ್ನ ಇವರು ಜಾಸ್ತಿ ಯೂಸ್ ಮಾಡ್ತಿಲ್ಲ ಅಂತ ಅಂದ್ಬಿಟ್ಟು ಈ ಒಂದು ಜಾಗಕ್ಕೆ ಆಗುತ್ತೆ. ಇದ್ರಲ್ಲಿ ಕಾಣಿಸ್ತಿದೆಯಲ್ಲ, ಈ ಒಂದು ಜಾಗಕ್ಕೆ ಆಗುತ್ತೆ ಇನ್ಆಕ್ಟಿವ್ ಐಟಮ್ಸ್ ಅಂತ ಅಲ್ಲಿ ಇರುತ್ತೆ. ಬಟ್ ಅದೇನು ಡಿಲೀಟ್ ಆಗಿರಲ್ಲ, ನೀವು ಬೇಕಾದ್ರೆ ಇದು ಮಾಡ್ಬೋದು. ಇದರಿಂದ ಏನಪ್ಪ ಅಂದರೆ, ನಿಮ್ಮ ರ್ಯಾಮ್ ಕೂಡ ಉಳಿತಾಯ ಆಗುತ್ತೆ, ಅಂದರೆ ಜಾಸ್ತಿ ಯೂಸ್ ಆಗಲ್ಲ. ಕ್ರೋಮ್ ಆನ್ ಆಗೋದು ಅಥವಾ ಏನಾದ್ರು ವೆಬ್ಸೈಟ್ ಓಪನ್ ಆಗ್ಬೇಕಾದ್ರೆ ಯಾವುದೇ ಲ್ಯಾಗ್ ಆಗೋದಿಲ್ಲ. ಇಲ್ಲಿ ನೋಡ್ತಾ ಇರ್ಬೋದು, ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ ನೋಡಿ, ಇಲ್ಲಿದ್ದಾವೆ ಹಳೆಯವೆಲ್ಲ. ಇದನ್ನ ಬೇಕಾದ್ರೆ ಮತ್ತೆ ಹಾಕೋಬಹುದು, ಅಥವಾ ಕ್ಲಿಯರ್ ಆಲ್ ಬೇಕಾದ್ರೆ, ಅಂದರೆ ಕ್ಲೋಸ್ ಆಲ್ ಬೇಕಾದ್ರೂ ಕೂಡ ಮಾಡ್ಬೋದು. ಇದರಿಂದ ಕ್ರೋಮ್ ಕೂಡ ಫಾಸ್ಟ್ ಆಗಿ ಆನ್ ಆಗುತ್ತೆ ಅಥವಾ ಏನಾದ್ರು ಯೂಸ್ ಆಗುತ್ತೆ. ಮತ್ತೆ ಗಾಯ್ಸ್, ತಿಳ್ಕೊಂಡ್ರಲ್ಲ ಗೂಗಲ್ ಕ್ರೋಮ್ ನ ಫ್ಯೂಚರ್ಸ್ ಗಳ ಬಗ್ಗೆ. ಮತ್ತೆ ಗಾಯ್ಸ್,
ಇದೇ ಥರದ ಹೆಚ್ಚಿನ ವೀಡಿಯೋಗಳು ಬೇಕು ಅಂದರೆ ಹೊಸಬರಾಗಿದ್ದವರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ. ಯಾಕೆಂದರೆ ಬರಬೇಕಲ್ಲ ಡೈರೆಕ್ಟಾಗಿ ನಿಮಗೆ ವೀಡಿಯೋ ನಾನು ಹಾಕಿದ್ದೀನಿ ಅಂತ. ಹಾಗಾಗಿ ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ ಹೊಸಬರಾಗಿದ್ದರು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಬಾಯ್ ಬಾಯ್.